ಅಂದ್ರೆ ಇದಕ್ಕೆ ಹಾರಕ್ಕಾಗಲ್ಲ ಬಿಕಾಸ್ ಬಾಡಿ ತುಂಬಾ ದೊಡ್ಡದಿರುತ್ತೆ. ಇನ್ನ ನಮಗೆ ನೋಡೋದಕ್ಕೆ ಕಾಣಿಸಲ್ಲ. ಝೂ ಅಲ್ಲಿ ಆಗಿರ್ಬೋದು, ವೈಲ್ಡ್ ಅಲ್ಲಂತೂ ಇದ್ದಿದ್ದು ಕಷ್ಟ. ಯಾಕೆಂದ್ರೆ ಡೆನ್ ಒಳಗೆ 2 ಸ್ಟ್ರೈಪ್ಡ್ ಹೈನಾ ಕಾಣಿಸ್ತಾ ಇದೆ. ಸೊ ಇವೆಲ್ಲ ಡೆನ್ ಒಳಗೆ ಯಾಕಿರುತ್ತೆ ಅಂದ್ರೆ, ಸೊ ಫಸ್ಟ್ ಟೈಮ್ ಆಗಿರೋ ಮರಿಗಳು ನೆಕ್ಸ್ಟ್ ಮರಿ ಆದಾಗ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತವೆ ಮರಿ ನೋಡ್ಕೊಳ್ಳೋಕೆ. ಸೊ ಅದನ್ನ ಕಿನ್ಶಿಪ್ ಬಿಹೇವಿಯರ್ ಅಂತ ಕರೀತಾರೆ. ಲೈಕ್ ಮನುಷ್ಯರ ತರನೇ ಆಯ್ತು. ಹಾ, ಸೊ ಗ್ರೂಪಿನ ಸಪ್ರೇಟ್ ಹೋಗಿ ತಾವು ಮರಿ ಮಾಡೋದ್ರ ಬದಲು ಅಪ್ಪ ಅಮ್ಮಗೆ ನೆಕ್ಸ್ಟ್ ಮಕ್ಕಳಾಗುತ್ತಲ್ಲ ಅವಾಗ ಹೆಲ್ಪ್ ಮಾಡೋದ್ರಲ್ಲಿ ಅದು ಆಲ್ಮೋಸ್ಟ್ ಒಂದು ಹಾಫ್ ಜನರೇಷನ್ ಅಥವಾ 2 ಜನರೇಷನ್ ತನಕ ಅಲ್ಲೇ ಅಪ್ಪ ಅಮ್ಮ ಜೊತೆ. ಆ ಗಂಡು ಹೆಣ್ಣು ಅದ್ರದ್ದು ಮರಿಗಳು 2-3 ಜನರೇಷನ್ ಮರಿಗಳು ಅಪ್ಪ ಅಮ್ಮ ಜೊತೆನೆ ಬದುಕ್ತವೆ. ಆ್ಯಂಡ್ ಇವು ಹೇಗೆ ಬೇಟೆ ಆಡೋದು ಅಂತಂದರೆ, ಒಂದು ಪ್ರಾಣಿ ಇವಾಗ ಯಾವುದೋ ಒಂದು ಸಾಂಬಾರ್ ಡಿಯರ್ನೋ ಅಥವಾ ಸ್ಪಾಟೆಡ್ ಡಿಯರ್ನೋ ಅದು ಹಿಡಿಬೇಕು ಅಂತ ಅಂದರೆ ಏನು ಮಾಡುತ್ತೆ, ಒಂದೇ ಒಂದು ಸಿಂಗಲ್ ಮಾಡಿಬಿಟ್ಟು ಜಿಂಕೆನ ಆ ಕಡೆ ಓಡಿಸುತ್ತೆ, ಬೇರೆ ಪ್ರಾಣಿ ಇರೋ ಗುಂಪು ಕಡೆ ಓಡಿಸುತ್ತೆ. ಸೊ ಬೇರೆ ಪ್ರಾಣಿ ಇರೋ ಕಡೆ ಹೋದಾಗ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಅಟ್ಯಾಕ್ ಮಾಡುತ್ತೆ. ಇದು ನಿಶಾಚರ ಪ್ರಾಣಿಗಳು, ರಾತ್ರಿ ಹೊತ್ತು ಆಕ್ಟಿವ್ ಇರುವಂಥ ಪ್ರಾಣಿಗಳು. ಇದನ್ನು ನಾವು ಗೋಲ್ಡನ್ ಜಾಕಲ್ ಅಂತ ಕರಿತೀವಿ. ಸೊ ಫಸ್ಟ್ ಟೈಮ್ ಹಾಕಿರೋ ಮರಿಗಳು ಸೆಕೆಂಡ್ ಟೈಮ್ ಮರಿ ಹಾಕಿದಾಗ ಅಮ್ಮ ಜೊತೆಗೆ ಮರಿಗಳಿಗೆ ಹೋಗಿ ಊಟ ಕೊಡೋದು, ಮರಿನ ಗ್ರೂಮ್ ಮಾಡೋದು, ಆಟ ಆಡ್ಸೋದು, ಅದೆಲ್ಲ ಅದನ್ನು ಮಾಡ್ತಾ ಇತ್ತು. ಮೊಟ್ಟೆ ಗ್ರೀನ್ ಕಲರ್ ಇಟ್ಟಾಗ ಆ ಗ್ರಾಸ್ ಲ್ಯಾಂಡ್ ಅಲ್ಲಿ ಆ ಮೊಟ್ಟೆ ಕೆಮಫ್ಲಾಜ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಉಲ್ಫಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಇದೆ. ಒನ್ ಆಫ್ ದ ಸ್ಮಾಲೆಸ್ಟ್ ಉಲ್ಫ್ ಸ್ಪೀಶೀಸ್ ಇದು ಇಂಡಿಯನ್ ಗ್ರೇ ಉಲ್ಫ್ ಅನ್ನೋದು. ಇವಾಗ ನಾವು ನೋಡ್ತಾ ಇರೋದು ಈಮು. ಇದನ್ನ ನಾವು ಫ್ಲೈಟ್ಲೆಸ್ ಬರ್ಡ್ ಅಂತ ಕರಿತೀವಿ. ಫ್ಲೈಟ್ಲೆಸ್ ಬರ್ಡ್ ಅಂದ್ರೆ ಇದಕ್ಕೆ ಹಾರಕ್ಕಾಗಲ್ಲ ಬಿಕಾಸ್ ಬಾಡಿ ತುಂಬಾ ದೊಡ್ಡದಿರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ವಿಂಗ್ಸ್ ಇರುತ್ತೆ, ಬಟ್ ರುಡಿಮೆಂಟ್ರಿ, ಅಂದರೆ ಅದಕ್ಕೆ ಫಂಕ್ಷನ್ ಇರಲ್ಲ, ಬಟ್ ಬಾಡಿನಲ್ಲಿ ವಿಂಗ್ಸ್ ಇರುತ್ತೆ, ಚಿಕ್ಕದಾಗಿರುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಕಾಲಲ್ಲಿ ಬರೀ 3 ಬೆರಳಿರುತ್ತೆ. ಸೊ ಆ್ಯಂಡ್ ಫಾಸ್ಟ್, ಇದು ಆಸ್ಟ್ರಿಚ್ ಥರನೇ ಫಾಸ್ಟಾಗಿ ಓಡುತ್ತೆ. ಆ್ಯಂಡ್ ಇದರದ್ದು ಇನ್ನೊಂದು ಯುನೀಕ್ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಗ್ರೀನ್ ಕಲರ್ ಮೊಟ್ಟೆ ಇಡುತ್ತೆ. ಗ್ರೀನ್ ಕಲರ್. ಇದು ಆಕ್ಚುಲಿ ಆಸ್ಟ್ರೇಲಿಯನ್ ಸ್ಪೀಶೀಸ್. ಆಸ್ಟ್ರೇಲಿಯಾ ಅಂದ್ರೆ ಜಾಸ್ತಿ ಇರೋದು ಗ್ರಾಸ್ ಲ್ಯಾಂಡ್ ಅಲ್ವಾ, ಸೊ ಅಲ್ಲಿ ಇದು ಮೊಟ್ಟೆ ಗ್ರೀನ್ ಕಲರ್ ಇಟ್ಟಾಗ ಆ ಗ್ರಾಸ್ ಲ್ಯಾಂಡ್ ಅಲ್ಲಿ ಆ ಮೊಟ್ಟೆ ಕೆಮಫ್ಲಾಜ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಕೆಮಫ್ಲಾಜ್ ಆದರೆ ನೆಕ್ಸ್ಟ್ ಬೇರೆ ಪ್ರಿಡೇಟರ್ಸ್ಗೆ ಸಿಗಲ್ಲ, ಅವಾಗ ಮರಿಗಳಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಗ್ರೀನ್ ಮೊಟ್ಟೆ ಇಡುತ್ತೆ. ಆ್ಯಂಡ್ ಈ ಸ್ಪೀಶೀಸಲ್ಲಿ ಅಂದರೆ ಫ್ಲೈಟ್ಲೆಸ್ ಬರ್ಡ್ಸಲ್ಲಿ ಮೋಸ್ಟ್ಲಿ ಗಂಡು ಇನ್ಕ್ಯುಬೇಟ್ ಮಾಡುತ್ತೆ ಮರಿಗಳನ್ನ, ಮೊಟ್ಟೆಗಳನ್ನ. ಸೊ ಹೆಣ್ಗಳೆಲ್ಲ ಒಂದು ಕಡೆ ಮೊಟ್ಟೆ ಇಟ್ಟರೆ ಗಂಡು ಅದನ್ನು ಕಾವು ಕೊಟ್ಟು ಮರಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮನೇಲಿ ಸಾಕ್ತಾರಲ್ಲ ಏಮು ಕೋಳಿ, ಅದು ಇಮೂನೇ ಅದು. ಇದೇನಾ ಅದು? ಓಕೆ, ಅದು ಬೇರೆ ಥರ ಇರುತ್ತೆ, ರೆಕ್ಕೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಇರ್ತಲ್ಲ. ಇಲ್ಲ, ಇಮು ಹಿಂಗೆ ಇರೋದು. ಇದು ಬಿಟ್ಟು ಸುಮಾರು ಗಿನಿ ಫೌಲ್ಸ್ ಅಂತೆಲ್ಲ ಇದೆ, ಬೇರೆ ಬೇರೆ ಜಾತಿಯಾದ ಪಕ್ಷಿಗಳನ್ನ ಸಾಕ್ತಾರೆ ಫಾರ್ಮಿಂಗಲ್ಲಿ. ಸೊ ಅವೆಲ್ಲ ಸ್ವಲ್ಪ ಕಲರ್ಫುಲ್ ಇರುತ್ತೆ. ಇಮು ಹೀಗೆ ಇರೋದು. ಓಕೆ, ಇವಾಗ ಕಂಪ್ಲೀಟ್ ಅದೊಂದು ಏರಿಯಾ ನೋಡ್ಕೊಬಂದು ಈ ಏರಿಯಾ ಕಡೆ ಇರೋದು ಇದನ್ನ ನಾವು ಲೆಸರ್ ಕಾರ್ನಿವೋರ್ ಝೋನ್ ಅಂತ ಕರಿಬೋದು. ಇಲ್ಲಿ ನಮಗೆ ಡಾಗ್ ಸ್ಪೀಶೀಸ್ ಆಫ್ ಅನಿಮಲ್ಸ್ ಕಾಣಿಸುತ್ತೆ. ಫಸ್ಟ್ ಎನ್ಕ್ಲೋಜರ್ ಇರೋದು ವೈಲ್ಡ್ ಡಾಗ್ದು, ಇದನ್ನ ನಾವು ಡೋಲ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಕೆನ್ನಾಯಿ. ಸೀಳು ನಾಯಿ ಅಥವಾ ಕೆನ್ನಾಯಿ ಎರಡೂ ಕರಿತೀವಿ. ಓಕೆ, ಎಷ್ಟಿದೆ ಇಲ್ಲಿ? ಇಲ್ಲಿ ನಮಗೆ 3 ಪ್ರಾಣಿ ಕಾಣಿಸುತ್ತೆ. ಹುಲಿಗಳೆಲ್ಲ ಸಿಂಗಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಈ ಪ್ರಾಣಿಗಳೆಲ್ಲ ಗುಂಪಲ್ಲಿ ಬದುಕುವಂಥ ಪ್ರಾಣಿ. ಸೊ ಇದನ್ನು ನಾವು ಒಂದು ಗುಂಪನ್ನ ಪ್ಯಾಕ್ ಅಂತ ಕರಿತೀವಿ. ಸೊ ಒಂದು ಪ್ಯಾಕಲ್ಲಿ ಆಲ್ಫಾ ಮೇಲ್, ಆಲ್ಫಾ ಫೀಮೇಲ್ ಅಂತ ಇರುತ್ತೆ. ಸೊ ಆ ಗಂಡು ಹೆಣ್ಣು ಅದ್ರದ್ದು ಮರಿಗಳು 2-3 ಜನರೇಷನ್ ಮರಿಗಳು ಅಪ್ಪ ಅಮ್ಮ ಜೊತೆನೇ ಬದುಕ್ತವೆ. ಆ್ಯಂಡ್ ಇವು ಹೇಗೆ ಬೇಟೆ ಆಡೋದು ಅಂತಂದರೆ, ಒಂದು ಪ್ರಾಣಿ ಇವಾಗ ಯಾವುದೋ ಒಂದು ಸಾಂಬಾರ್ ಡಿಯರ್ನೋ ಅಥವಾ ಸ್ಪಾಟೆಡ್ ಡಿಯರ್ನೋ ಅದು ಹಿಡಿಬೇಕು ಅಂತ ಅಂದರೆ ಏನು ಮಾಡುತ್ತೆ, ಒಂದೇ ಒಂದು ಸಿಂಗಲ್ ಮಾಡಿಬಿಟ್ಟು ಜಿಂಕೆನ ಆ ಕಡೆ ಓಡಿಸುತ್ತೆ, ಬೇರೆ ಪ್ರಾಣಿ ಇರೋ ಗುಂಪು ಕಡೆ ಓಡಿಸುತ್ತೆ. ಸೊ ಬೇರೆ ಪ್ರಾಣಿ ಇರೋ ಕಡೆ ಹೋದಾಗ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಅಟ್ಯಾಕ್ ಮಾಡುತ್ತೆ. ಇದ್ರದ್ದು ಜಾ ತುಂಬ ಪವರ್ಫುಲ್ ಇರುತ್ತೆ. ಸೊ ಪ್ರಾಣಿಗಳು ಓಡಬೇಕಾದ್ರೆ, ಜಿಂಕೆ ಓಡಬೇಕಾದ್ರೇ ಅದ್ರದ್ದು ಕಾಲಿಂದ ತೊಡೆಯಿಂದೆಲ್ಲ ಮಾಂಸ ಕಿತ್ತು ತಿನ್ನೋ ಥರ, ಆ ಥರ ಪ್ರಾಣಿಗೆ ಸುಸ್ತು ಮಾಡಿ ಹಿಡಿಯೋ ಥರ ಪ್ರಾಣಿಗಳು. ಈ ಹುಲಿ ಆದರೆ ಡೈರೆಕ್ಟಾಗಿ ಕತ್ತಿಗೆ ಬಾಯಿ ಹಾಕುತ್ತೆ, ಕತ್ತಿಂದ ಇಲ್ಲೊಂದು ದೊಡ್ಡ ವೆಯ್ನ್ ಹೋಗುತ್ತೆ, ಜುಗುಲಾರ್ ವೆಯ್ನ್ ಅಂತ, ಅದು ಪಂಚರ್ ಮಾಡುತ್ತೆ, ಬ್ಲಡ್ ಲಾಸ್ ಆಗಿ ಅಲ್ಲೇ ಸತ್ತೋಗುತ್ತೆ ಪ್ರಾಣಿ. ಬಟ್ ಇವು ಹೇಗೆ ಮಾಡ್ತವೆ, ಪ್ರಾಣಿಗಳನ್ನ ಓಡಿಸಿ ಸುಸ್ತು ಮಾಡಿ ಹಿಡಿತವೆ. ಬಿಕಾಸ್ ಇದಕ್ಕೆ ಅದರಷ್ಟು ಹುಲಿಯಷ್ಟು ಜಾಸ್ತಿ ಪವರ್ ಇರಲ್ಲ, ಅನಿಮಲ್ ಚಿಕ್ಕದಿರೋದ್ರಿಂದ. ಬಟ್ ಇದಕ್ಕೆ ಬೇರೆ ಟೈಪ್ ಆಫ್ ಅಡಾಪ್ಟೇಷನ್. ಜಿಂಕೆಗಿಂತ ಫಾಸ್ಟ್ ಓಡುತ್ತೆ ಅಂದಂಗೆ ಆಯ್ತು. ನಾಯಿಗಳಲ್ವಾ ಫಾಸ್ಟಾಗಿ ಓಡುತ್ತೆ. ಆ ಓಡಿದಾಗ ಅದಕ್ಕೆ ಗುಂಪಲ್ಲಿ ಬೇಟೆ ಆಡೋದ್ರಿಂದ ಗುಂಪಲ್ಲಿ ಒಂದು ಪ್ರಾಣಿ ಓಡಿಸುತ್ತೆ ಜಿಂಕೆನ ಬೇರೆ ಗುಂಪು ಮೆಂಬರ್ಸ್ ಕಡೆ. ಸೊ ಅಲ್ಲಿ ಎಲ್ಲ ಮೆಂಬರ್ಸು ಅಟ್ಯಾಕ್ ಮಾಡ್ತವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಕಾನ್ಸೆಪ್ಟ್ ನೆನಪಾಗ್ತಾ ಇದೆ. ಅದ್ರ ಜೊತೆಗೆ 3rd ಜನರೇಷನ್ ಒಟ್ಟಿಗೆನೆ ಜೀವನ ಮಾಡ್ತಾರೆ ಅಂತ ಹೇಳಿದ್ರು. ಹೌದು. ಸೊ ಫಸ್ಟ್ ಟೈಮ್ ಆಗಿರೋ ಮರಿಗಳು ನೆಕ್ಸ್ಟ್ ಮರಿ ಆದಾಗ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತವೆ ಮರಿ ನೋಡ್ಕೊಳ್ಳೋಕೆ. ಸೊ ಅದನ್ನ ಕಿನ್ಶಿಪ್ ಬಿಹೇವಿಯರ್ ಅಂತ ಕರೀತಾರೆ. ಲೈಕ್ ಮನುಷ್ಯರ ತರನೇ ಆಯ್ತು. ಸೊ ಗ್ರೂಪಿನ ಸಪ್ರೇಟ್ ಹೋಗಿ ತಾವು ಮರಿ ಮಾಡೋದ್ರ ಬದಲು ಅಪ್ಪ ಅಮ್ಮಗೆ ನೆಕ್ಸ್ಟ್ ಮಕ್ಕಳಾಗುತ್ತಲ್ಲ ಅವಾಗ ಹೆಲ್ಪ್ ಮಾಡೋದ್ರಲ್ಲಿ ಅದು ಆಲ್ಮೋಸ್ಟ್ ಒಂದು ಹಾಫ್ ಜನರೇಷನ್ ಅಥವಾ 2 ಜನರೇಷನ್ ತನಕ ಅಲ್ಲೇ ಅಪ್ಪ ಅಮ್ಮ ಜೊತೆನೇ ಇರ್ತವೆ ಹೆಲ್ಪ್ ಮಾಡೋದು. ಇದ್ರದ್ದು ಎಷ್ಟು ಜೀವಿತಾವಧಿ? ಇವು ಅಷ್ಟೇ 10ರಿಂದ 15 ವರ್ಷ. ಕ್ಯಾಪ್ಟಿವಿಟಿಲಿ ಸ್ವಲ್ಪ ಜಾಸ್ತಿ ಬದುಕ್ಬೋದು. ಓಕೆ, ಇದನ್ನೇನಾದರೂ ಇವಾಗ ನಾಯಿಗಳಲ್ಲಿ ಕ್ರಾಸ್ ಬ್ರೀಡಿಂಗ್ ಮಾಡ್ತಾರಲ್ಲ, ಆ ರೀತಿ ಮಾಡ್ಬೋದಾ ಇದರಲ್ಲಿ?
ಆ್ಯಕ್ಚುಲಿ ನಾಯಿಗಳಲ್ಲಿ ಕ್ರಾಸ್ ಬ್ರೀಡ್ ಎಲ್ಲ ಆಗಿರೋದು ಇನಿಷಿಯಲಿ ಫ್ರಮ್ ವೈಲ್ಡ್ ಪಾಪ್ಯುಲೇಷನ್ನೇ. ಇದು ಪ್ಯೂರ್ ಲೈನ್ ಆಗಿರೋದ್ರಿಂದ ಆ್ಯಂಡ್ ಇದು ಎಂಡೇಂಜರ್ಡ್ ಅನಿಮಲ್ ಆಗಿರೋದ್ರಿಂದ ನಾವು ಕ್ರಾಸ್ ಬ್ರೀಡ್ ಮಾಡಿ ಅದ್ರ ಏನು ಕನ್ಸರ್ವೇಷನ್ ಆಸ್ಪೆಕ್ಟ್ ಇರಲ್ಲ. ಸೊ ನಾವು ಇದನ್ನು ಎಂಡೇಂಜರ್ಡ್ ಇದೆ ಈ ಅನಿಮಲ್ನ ಹೀಗೆ ಸೇವ್ ಮಾಡಬೇಕು. ನಮ್ಮದು ಕಾನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮ್ ಮಾಡ್ತಾರೆ ವೈಲ್ಡ್ ಡಾಗ್ಗೆ. ಸೊ ಆ ಥರ ಟೈಮಲ್ಲಿ ಬ್ರೀಡ್ ಮಾಡಿ ನಂಬರ್ಸ್ ಜಾಸ್ತಿ ಆದರೆ ಪಾಪ್ಯುಲೇಷನ್ ಜೆನೆಟಿಕ್ಸ್ ಚೆನ್ನಾಗಿದ್ರೆ ಕಾಡಿಗೆ ರಿಲೀಸ್ ಮಾಡೋ ಥರ ಇದನ್ನು ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ಹೈನಾ ಇದೆ. ನಾವು ಡೆನ್ ಒಳಗೆ ಹೈನಾ ನೋಡ್ಬೋದು. ಡೆನ್ ಒಳಗೆ 2 ಸ್ಟ್ರೈಪ್ಡ್ ಹೈನಾ ಕಾಣಿಸ್ತಾ ಇದೆ. ಸೊ ಇವೆಲ್ಲ ಡೆನ್ ಒಳಗೆ ಯಾಕಿರುತ್ತೆ ಅಂದರೆ ಇವೆಲ್ಲ ತೋಡ್ಕೊಂಡು ಆ ಥರ ಹಲ್ಲೆ ಮರಿ ಹಾಕೋ ಥರ ಪ್ರಾಣಿಗಳು. ಆ್ಯಂಡ್ ಜನರಲಿ ಹೈನಾ ನಮಗೆ ನೋಡೋದಕ್ಕೆ ಕಾಣಿಸಲ್ಲ. ಝೂವಲ್ಲಿ ಆಗಿರ್ಬೋದು, ವೈಲ್ಡಲ್ಲಂತೂ ಇದ್ದಿದ್ದು ಕಷ್ಟ. ಯಾಕೆಂದರೆ ಇದನ್ನು ನಾವು ನಾಕ್ಟರ್ನಲ್ ಅಂತ ಕರಿತೀವಿ. ನಾಕ್ಟರ್ನಲ್ ಅಂದರೆ ರಾತ್ರಿ ಹೊತ್ತು ನಿಶಾಚರ ಪ್ರಾಣಿಗಳು, ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥ ಪ್ರಾಣಿಗಳು. ಓಕೆ. ಆ್ಯಂಡ್ ಇದು ತುಂಬ ಶೈ ಅನಿಮಲ್. ಇದಕ್ಕೆ ಜನ ನೋಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಆದಷ್ಟು ಜನ ಎಲ್ಲ ಇದ್ರೆ ಅಲ್ಲಿಂದ ದೂರ ಇರೋದು ಪ್ರಯತ್ನ ಮಾಡ್ತಾರೆ. ಇವಾಗ ನಾವು ಎಷ್ಟೊತ್ತು ನಿಂತ್ಕೊಂಡ್ರೆ ಅದು ಹೊರಗಡೆನೇ ಬರಲ್ಲ. ಓಕೆ. ಮತ್ತೆ ಫುಡ್ ಎಲ್ಲ ಹೇಗೆ ಇದಕ್ಕೆ? ಯಾವ ಕಾರ್ನಿವೋರ್ಸ್ಗೂ ಹರ್ಬಿವರ್ಸ್ಗೆ ಹಾಕೋಂಗೆ ಫೀಲ್ಡಲ್ಲಿ ಹಾಕಲ್ಲ. ಸೊ ಎಲ್ಲದಕ್ಕೂ ಹಿಂದ್ಗಡೆ ನಾವು ಹೋಲ್ಡಿಂಗ್ ಹೌಸಸ್ ನೋಡ್ಬೋದು. ಅಲ್ಲಿ ಇಂಡಿವಿಜುವಲ್ ರೂಮ್ಸ್ ಇರುತ್ತೆ. ಇಂಡಿವಿಜುವಲ್ ರೂಮಲ್ಲಿ ಒಂದೊಂದು ಪ್ರಾಣಿಗೆ ಇಷ್ಟು ಅಂತ ಪ್ರೀ ಡಿಸ್ಕ್ರೈಬ್ಡ್ ಕ್ವಾಂಟಿಟಿ ಹಾಕ್ತಾರೆ. ನಾವು ಯಾಕೆ ಆ ಥರ ಸಪ್ರೇಟಾಗಿ ಹಾಕ್ತೀವಿ ಅಂದರೆ, ಒಂದು ಊಟ ಟೈಮಲ್ಲಿ ಗಲಾಟೆ ಮಾಡಬಾರ್ದು. ಎರಡನೇದು ಯಾವ ಪ್ರಾಣಿ ಎಷ್ಟು ಊಟ ತಿಂದಿದೆ ಅಂತ ನಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಗುಂಪಲ್ಲಿ ಏನಾಗುತ್ತೆ, ಕೆಲವು ಪ್ರಾಣಿ ತಿಂದಿರ ಇರ್ಬೋದು, ಕೆಲವು ಪ್ರಾಣಿ ವೀಕ್ ಆಗ್ಬೋದು. ಸೊ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಡಿವಿಜುವಲ್ ರೂಮಲ್ಲಿ ಊಟ ಹಾಕ್ತಾರೆ. ಓಕೆ. ಇವಾಗ ನಾವು ನೋಡ್ತಿರೋದು ಗುಳ್ಳೆನರಿ. ಇದನ್ನು ನಾವು ಗೋಲ್ಡನ್ ಜಾಕಲ್ ಅಂತ ಕರಿತೀವಿ. ನಾನು ಅಲ್ಲಿ ನಾಯಲ್ಲಿ ಹೇಳ್ದಂಗೆ ಇದಕ್ಕೂ ಸೇಮ್ ಅದೇ ಥರ ಪ್ಯಾಕ್ ಡೈನಮಿಕ್ಸ್ ಇರುತ್ತೆ. ಸೊ ಇಲ್ಲಿ ಅಪ್ಪ ಅಮ್ಮ ಮತ್ತು ಅದರದ್ದು 2 ಲೀಟರ್ ಮರಿಗಳು ಒಟ್ಟಿಗೆ ನೋಡ್ಬೋದು ನಾವು. ಓಕೆ. ಸೊ ಫಸ್ಟ್ ಟೈಮ್ 3 ಮರಿಗಳು ಹಾಕಿತ್ತು, ಸೆಕೆಂಡ್ ಟೈಮ್ 2 ಮರಿಗಳು ಹಾಕಿತ್ತು. ಸೊ ಇಲ್ಲಿ ಸದ್ಯಕ್ಕೆ ಗಂಡು ಹೆಣ್ಣು ಆಲ್ಫಾ ಮೇಲ್ ಆ್ಯಂಡ್ ಆಲ್ಫಾ ಫೀಮೇಲ್ ಅದರದ್ದು 2 ಲೀಟರ್ ಅಷ್ಟೂ ನೋಡ್ಬೋದು. ಸೊ ಫಸ್ಟ್ ಟೈಮ್ ಹಾಕಿರೋ ಮರಿಗಳು ಸೆಕೆಂಡ್ ಟೈಮ್ ಮರಿ ಹಾಕಿದಾಗ ಅಮ್ಮ ಜೊತೆಗೆ ಮರಿಗಳಿಗೆ ಹೋಗಿ ಊಟ ಕೊಡೋದು, ಮರಿನ ಗ್ರೂಮ್ ಮಾಡೋದು, ಆಟ ಆಡ್ಸೋದು ಅದೆಲ್ಲ ಅದನ್ನು ಮಾಡ್ತಾ ಇತ್ತು. ಓ ಗ್ರೇಟ್. ಹಾಗಾದ್ರೆ ತುಂಬಾ ಹೊಂದಾಣಿಕೆ ಇದೆ. ನಾಯಿಗಳು ಸ್ವಲ್ಪ ಈ ತರ ಪ್ಯಾಕ್ ಅಲ್ಲೇ ಬದುಕುವಂತ ಪ್ರಾಣಿಗಳು. ಬೆಕ್ಕುಗಳು ಮಾತ್ರ ಸಿಂಗಲ್ ಆಗಿ ಬದುಕುವಂತವು. ಬೆಕ್ಕರ್ ಸಿಂಗಲ್. ಬೂದುತೋಳ, ಭಾರತೀಯ ಬೂದುತೋಳ. ಇದು ನಮ್ಮ ಲಾಸ್ಟ್ ಡಾಗ್ ಫ್ಯಾಮಿಲಿ ಇರುವಂತ ಪ್ರಾಣಿಗಳು ಈ ಎಕ್ಸಿಬಿಟ್ ಅಲ್ಲಿ. ಮಲಗಿದೆ. ಇಲ್ಲೊಂದು ಮಲಗಿದೆ. ಇಂಡಿಯನ್ ಗ್ರೇ ಉಲ್ಫ್ ಅಂತ ಕರಿತೀವಿ ಇದನ್ನ. ಉಲ್ಫಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಇದೆ. ಒನ್ ಆಫ್ ದ ಸ್ಮಾಲೆಸ್ಟ್ ಉಲ್ಫ್ ಸ್ಪೀಶೀಸ್ ಇದು ಇಂಡಿಯನ್ ಗ್ರೇ ಉಲ್ಫ್ ಅನ್ನೋದು. ಇದಕ್ಕೆ ನಾವು ಬೇರೆ ಆರ್ಟಿಕ್ ಉಲ್ಫ್ ಎಲ್ಲ ನೋಡೋ ಥರ ಉದ್ದುದ್ದ ಕೂದಲಿರಲ್ಲ. ಬಿಕಾಸ್ ಇದು ಸ್ವಲ್ಪ ಡ್ರೈ ಏರಿಯಾದಲ್ಲಿ ಕಾಣಿಸೋವಂಥ ಪ್ರಾಣಿ. ಸೊ ಬಿಸಿಲು ಜಾಸ್ತಿ ಇರುತ್ತೆ, ಗ್ರಾಸ್ ಲ್ಯಾಂಡ್ ಇರೋ ಜಾಗದಲ್ಲಿ ಅಡ್ಜಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ಕೂದಲು ಅಷ್ಟು ದಪ್ಪ ಇರಲ್ಲ. ಬಟ್ ನಾರ್ಮಲ್ ಆಗಿ ನಿಮಗೆ ಒಂದು ಆಲ್ಸೇಷನ್ ನಾಯಿ ನೋಡಿದಾಗ ಹೇಗೆ ಅನ್ಸುತ್ತೋ ಹಾಗೆ ಅನ್ಸುತ್ತೆ ಇದನ್ನ ನೋಡಿದ್ರೆ. ಮರಿಗಳಲ್ಲಂತೂ ಗೊತ್ತಾಗೋದೇ ಇಲ್ಲ ಆ್ಯಕ್ಚುಲಿ. ಇವಾಗಲೂ ಗೊತ್ತಾಗ್ತಾ ಇಲ್ಲ ಅಲ್ವಾ? ನೋಡಿದ್ರೆ ಸ್ವಲ್ಪ ಅದು ನಮಗೆ ನಾಯಿ ಅಂತಾನೆ ಅನ್ಸುತ್ತೆ, ಅದರದ್ದು ಫೀಚರ್ಸ್ ಆಗಿರ್ಬೋದು ಎಲ್ಲ. ಬಿಕಾಸ್ ಡಾಗ್ ಫ್ಯಾಮಿಲಿಗೆ ಸೇರಿರೋದು. ಬಟ್ ಅರೆ ಇದು ವೈಲ್ಡ್ ಪಾಪ್ಯುಲೇಷನ್, ವೈಲ್ಡ್ ಅನಿಮಲ್. ಇದು ಅಟ್ಯಾಕ್ ಯಾವ ರೀತಿ, ಹೇಗೆ? ಇದು ಅಷ್ಟೇ ಗುಂಪಲ್ಲಿ ಅಟ್ಯಾಕ್ ಮಾಡುವಂಥ ಪ್ರಾಣಿಗಳೇನೆ. ಆದರೆ ಇದು ಗ್ರಾಸ್ ಲ್ಯಾಂಡಲ್ಲಿ ಇರೋದ್ರಿಂದ ಇದು ಗ್ರಾಸ್ ಲ್ಯಾಂಡ್ಗೆ ಕೆಮಫ್ಲಾಜ್ ಆಗೋ ಥರ ಬಾಡಿ ಪ್ಯಾಟರ್ನ್ ಇರುತ್ತೆ. ಈಗ ನಾಯಿ ಆದರೆ ಇದು ಫುಲ್ ಫಾರೆಸ್ಟಲ್ಲಿ ಇರುತ್ತೆ. ಸೊ ಅದಕ್ಕೆ ಫಾರೆಸ್ಟಲ್ಲಿ ಗ್ರೀನ್ ಕವರ್ ಜಾಸ್ತಿ ಇರುತ್ತೆ, ಅಲ್ಲಿ ಕೆಮಫ್ಲಾಜ್ ಆಗಬೇಕು. ಇದು ಬರೀ ಹುಲ್ಲಿರೋಂಥ ಜಾಗದಲ್ಲಿ ಇರುವಂಥ ಪ್ರಾಣಿ. ಸೊ ಆ ಥರ ಜಾಗದಲ್ಲಿ ಇದು ಕೆಮಫ್ಲಾಜ್ ಆಗಬೇಕು ಅಂದರೆ ಈಸಿಯಾಗಿ ಕಾಣಿಸ್ಬಿಡ್ಬೋದು ಇದು ಪ್ರಿಡೇಟರ್ಗೆ. ಸೊ ಕೆಮಫ್ಲಾಜ್ ಆಗಬೇಕು ಅಂದರೆ ಆ ಹುಲ್ ಥರ ಕಲರು ಅಥವಾ ಸ್ವಲ್ಪ ಇನ್ನೂ ಹುಲ್ಲಿಗಿಂತ ಹೈಟ್ ಕಮ್ಮಿ ಇರೋದು, ಆ ಥರ ಅಡಾಪ್ಟೇಷನ್ಸ್ ಇರುತ್ತೆ. ಓಕೆ. ಇದು ಬೋಟಿಂಗ್. ಇದು ಬೋಟಿಂಗ್ ಏರಿಯಾ. ಸೊ ಅಲ್ಲಿ ಫ್ಲೋಟಿಂಗ್ ಗಾರ್ಡನ್ ಅಂತ ಕೂಡ ಮಾಡಿದ್ದೀವಿ. ಸೊ ಮಧ್ಯದಲ್ಲಿ ಸ್ವಲ್ಪ ಪ್ಲಾಂಟ್ಸ್ ಹಾಕಿದ್ದೀವಿ ನೀರು ಒಳಗೆ. ಸೊ ಅದನ್ನ ಕೂಡ ಆಮೇಲೆ ನಾವು ನೋಡ್ಬೋದು. ಅಂದರೆ ಹೇಗೆ ಇದು ಡಿವಿಷನ್ ಮಾಡಿದ್ರ? ಅವ ಜಾತಿ ಪ್ರಭೇದಗಳು ಒಂದು ಕಡೆ ಬರೋ ರೀತಿನ ಹೇಗೆ? ಆ್ಯಕ್ಚುಲಿ ಯಾವ್ಯಾವ ಸ್ಪೀಶೀಸ್ ಒಂದೇ ಹ್ಯಾಬಿಟ್ಯಾಟಲ್ಲಿ ಇರುತ್ತೆ ಅಥವಾ ಒಂದೇ ಫ್ಯಾಮಿಲೀಸ್ ಇರುತ್ತೆ, ಆ ಪ್ರಾಣಿಗಳು ಒಂದು ಕಡೆ ಬರೋ ಥರನೇ ನಮ್ಮ ಮಾಸ್ಟರ್ ಲೇಔಟ್ ಪ್ಲಾನ್ ಡಿಸೈನ್ ಆಗಿರೋದು. ಇವಾಗ ನಾವು ಎಂಟರ್ ಆಗ್ತಿರೋದು ಹರ್ಬಿವೋರ್ ಜಾಗ. ಸೊ ಇಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಹರ್ಬಿವೋರ್ಸ್ ನೋಡ್ಬೋದು ನಾವು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.